ಓ ಬಂದ್ರಾ? ಬನ್ನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತಂದರೆ, ನಾನು ಸಿಂಪಲ್ ಆಗಿ ಹೇರ್ ಸ್ಟೈಲ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ಹೇರ್ ಸ್ಟೈಲು ಅಂತಂದರೆ ಬನ್ ಹೇರ್ ಸ್ಟೈಲು. ಸಿಂಪಲ್ ಆಗಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಇದು ಎಲ್ಲರಿಗೂ ಬರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೊತೀನಿ. ಏನು ತೋರಿಸ್ತಾ ಇರೋದು ಅಂದರೆ, ಒಂದೊಂದು ಮದುವೆಗಳಲ್ಲಿ ನಾನು ಹೋದಾಗ ಕೆಲವು ಒಂಥರ ಯಾವ ಥರ ಹಾಕೊಂಡಿರ್ತಾರೆ ಅದನ್ನ ಅಂತಂದರೆ ಒಂಥರ ಚೆನ್ನಾಗಿ ಕಾಣ್ತಾ ಇರಲ್ಲ, ಒಂಥರ ಇನ್ನು ತುಂಬ ಮೇಲ್ ಹಾಕೊಳ್ಳೋದು ಈ ರೀತಿ ಎಲ್ಲ ಇರುತ್ತೆ. ಹಂಗಾಗಿ ನಾನು ನೀಟಾಗಿ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡಾಗ ಚೆನ್ನಾಗಿ ಕಾಣೋ ಹಾಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ನಾನು ಏನಪ್ಪ ಅಂದರೆ ನೆಲ್ಲಿಕಾಯಿ ಸಾರಿ ಏನಿತ್ತು ನೇರಳೆ ಅಂದ್ಕೊಂಡಿದ್ದೆ. ಊರಿಂದ ಊರಿಗೆ ಹೋಗಿದ್ದೆ. ಊರಿಂದ ಬಂದು ಮನೇಲಿ ಬಂದೆ. ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿ ಫ್ರೆಶ್ ಆಗಿ ಆಗ್ತಾನೆ ಲೋಡ್ ಇಳಿಸಿದ್ರು. ಅದನ್ನ ನೋಡಿ ನಮ್ಮ ಮನೆಯವರು ಮೊದಲು ತಗೋ ಫ್ರೆಶ್ ಆಗಿದೆ ನೇರಳೆ ಹಣ್ಣು ಅಂತ ಹೇಳ್ಬಿಟ್ಟು ತಗೊಳಕ್ಕೆ ಹೇಳಿದ್ರು. ಹಾಗಾಗಿ ನಾನು ತಗೊಂಡೆ. ಹಾಗೆ ಅದ್ರದ್ದು ಏನಂತಾರೆ, ಅದನ್ನ ಉಪ್ಪಾಗಿ ನೇರಳೆ ಹಣ್ಣನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಾಕಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನೆನೆಯಕ್ಕೆ ಬಿಟ್ಟು ಅದಾದಮೇಲೆ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೇರ್ ಸ್ಟೈಲ್ ತೋರಿಸೋ ಮುಂಚೆ ಒಂದು 5 ನಿಮಿಷ ನೆನ್ಕೊಳ್ಳಿ ಅಂತೇಳಿ ನಾನು ನೇರಳೆ ಹಣ್ಣ ಉಪ್ಪಲ್ಲಿ ನೆನೆಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಇದನ್ನ ಉಪ್ಪಲ್ಲಿ ನೆನೆ ಹಾಕಿ ನಂತರ ನಾನು ನಿಮಗೆ ಹೇರ್ ಸ್ಟೈಲ್ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಯಾವ ರೀತಿ ಹಾಕೊಂಡ್ರೆ ಹೇಗೆ ಅಂತೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತು. ಬನ್ನಿ ನೋಡೋಣ. ನಿಮಗೆ ಫ್ರಂಟು ಯಾವ ಥರ ಸ್ಟೈಲ್ ಬೇಕೋ ಆ ರೀತಿ ಹಾಕೊಬೋದು. ಇಲ್ಲಿ ಬಫ್ ಆದರೂ ಹಾಕೋಬೋದು, ಇಲ್ಲ ಮಿಡಲ್ ಪಾರ್ಟಿಷನ್ ತೆಗೆದು ಈ ರೀತಿ ಸುಮ್ಮನೆ ಹಿಂಗೆ ಸಿಂಪಲ್ಲಾಗಿ ಹೀಗೆ ಬಚ್ಕೋಬೋದು, ಇಲ್ಲ ಬ್ರೈಡ್ಸ್ ಹಾಕೋಬೋದು. ನಿಮಗೆ ನಿಮ್ಮ ಫೇಸ್ಗೆ ಯಾವ ಥರ ಸೆಟ್ ಆಗುತ್ತೋ ಆ ರೀತಿ ಫ್ರಂಟ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ ನಂತರ ಈ ರೀತಿ ಒಂದು ಬನ್ನು, ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ, ಒಂದು 10-20 ರೂಪಾಯಿ ಸಿಗುತ್ತೆ. ಹಾಗೆ ಈ ರೀತಿ ರಿಬ್ಬನ್ಸು, ಡಿಸ್ಕೋ ರಬ್ಬರ್ ಅಂತೇಳಿ ಕೇಳಿದ್ರೆ ಕೊಡ್ತಾರೆ. ಇದಿಲ್ಲ ಅಂತಂದರೆ ಈ ರೀತಿ ರಿಬ್ಬನ್ಸ್ ಆದರೂ ನಡೆಯುತ್ತೆ ನಿಮಗೆ. ನೋಡಿ, ಇಷ್ಟಾದರೆ ಸಾಕು ನಮಗೆ ಒಂದು ಒಳ್ಳೆ ಬನ್ ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೀರೆಗಂತೂ ಸೂಪರಾಗಿರುತ್ತೆ. ಬನ್ನಿ ಹಾಕೊಳ್ಳೋಣ. ತುಂಬಾ ಸಿಂಪಲ್ಲು, ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಸ್ಯಾರಿಗೆ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಏರಿದ್ದಾಗ ಇದು ರಿಬ್ಬನ್ ಇರುತ್ತಲ್ಲ, ಈ ರಬ್ಬರು, ಇದರಲ್ಲಿ ಒಂದು ಕೋಣಿ ಹಾಕೊಳ್ಳೋಣ. ಕೆಳಗೆ ಹಾಕೊಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪೂರ್ತಿ ಇಲ್ಲಿಗೆ ಮಾಡ್ಕೊತಾರೆ, ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಈ ರೀತಿ ಕೆಳಗೆ ಹಾಕೋಬೇಕು. ಒಂದು ಕೋಣಿ ಹಾಕೊಳ್ಳಿ. ಈ ರೀತಿ ಕೋಣಿ ಹಾಕೊಂಡಿದ ನಂತರ ನೋಡಿ, ಈ ರಿಬ್ಬನಲ್ಲಿ ಈ ಕೋಣಿನ ಈ ಬನ್ನೊಳಗೆ ತಗೊಂಡಾಗಿದ ನಂತರ 2 ಭಾಗ ಮಾಡ್ಕೋಬೇಕು. ಏರ್ನ ನೋಡಿ, ಈ ರೀತಿ ಭಾಗ ಮಾಡ್ಕೋಬೇಕು. ಈ ರೀತಿ ಭಾಗ ಮಾಡ್ಕೊಂಡಿದ ನಂತರ ರಿಬ್ಬನಲ್ಲಿ ಈ ಥರ ಹಾಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಂತರ ಮಿಕ್ಕಿರೋ ಏರೆಲ್ಲ ನೀಟಾಗಿ ಸುತ್ಕೊಂಡು ಈ ಬನ್ನೊಳಗೆ ಸೇರಿಸ್ಬೇಕು. ನೋಡಿ, ಆಯ್ತಲ್ಲ? ಆಯಿತು, ಹೇರ್ ಸ್ಟೈಲ್ ಸೂಪರ್ ಆದ ಹೇರ್ ಸ್ಟೈಲ್ ಆಯಿತು. ಲಾಂಗ್ ಹೇರ್ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಬನ್ನ ಹಾಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ, ಏರು ಸುತ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ನೋಡಿ, ಕೆಳಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಬನ್ನು. ಇದಕ್ಕೀಗ ಒಂದೊಳ್ಳೆ ಫ್ಲವರ್ ಹಾಕೊಂಡು, ಮಲ್ಲಿಗೆ ಹೂವು ಹಾಕೊಂಡು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋಣ ಈ ಹೇರ್ ಸ್ಟೈಲ್ಗೆ.
ನೋಡಿ ಫ್ಲವರ್ ಈ ರೀತಿ ತೆಳ್ಳಗಿದ್ರೆ ಫ್ಲವರ್ನ ಈ ರೀತಿ ತುಂಬ ದಪ್ಪ ಥರ ಮಾಡ್ಕೊಂಡ್ರೆ ನಮಗೆ ತುರ್ಬಿ ಚೆನ್ನಾಗಿ ಕಾಣುತ್ತೆ. ಬನ್ ಹೇರ್ ಸ್ಟೈಲ್ ಅಂದರೆ ತುರುಬು ನಾವೇನಂತೀವಿ ಬನ್ ಹೇರ್ ಸ್ಟೈಲ್ನ ಯಾವಾಗಲೂ ಕೆಳಗೆ ಹಾಕೊಬೇಕು, ಅದೇ ಚೆನ್ನಾಗಿ ಕಾಣೋದು. ಈ ರೀತಿ ದಪ್ಪ ನಾವು ಫ್ಲವರ್ ತಗೊಂಡಾಗಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇದು ಒಂದು ಒಳ್ಳೆ ಹೇರ್ ಸ್ಟೈಲ್ ಆಯ್ತಾ. ಇದಕ್ಕೆ ಈ ತರ ಒಂದು ಏನಂತಾರೆ ಇದಕ್ಕೆ, ಈ ತರ ಏನಾದ್ರು ಪದಕ ತರ ಏನಾದ್ರು ಇದ್ರೆ ಇಲ್ಲಿ ಇರುತ್ತಲ್ಲ ಈ ಬನ್ ನಡುವೆ ಈ ರೀತಿ ಸಿಗಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಇದು ಇಷ್ಟ ಆಗೋದಿಲ್ಲ ಅಂತಂದ್ರೆ ಈ ತರ ಮುತ್ತಿಂದು ಏನಾದರೂ ಇರುತ್ತೆ ನಿಮ್ಮ ಹತ್ರ ಇರುತ್ತಲ್ಲ, ಮುತ್ತಿಂದು ಈ ನಡುವೆ ಇಟ್ಕೋಬೇಕಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮದ್ವೆಗಳಿಗೆ ಒಂದು ಸೀರೆ ಉಟ್ಕೊಂಡಾಗ ಈ ತರ ಸಿಂಪಲ್ ಹೇರ್ ಸ್ಟೈಲ್ ಹಾಕೊಂಡೋದ್ರೆ ಸಾಕು, ನೀವು ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ನೀವು ಈ ತರದ್ರೂ ಹಾಕೊಬಹುದು ಮುತ್ತಿಂದು, ಇಲ್ಲ ಅಂದ್ರೆ ಈ ತರ ಪದಕದಾದ್ರೂ ಹಾಕೊಬಹುದು, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವುದು ಸೂಟ್ ಆಗುತ್ತೋ, ನೀವು ಸ್ಯಾರಿ ಯಾವ್ದು ಹಾಕೊಂಡಿರ್ತೀರೋ ಅದ್ರ ಮೇಲೆ ನಿಮಗೆ ನೀವು ಏರ್ ಎಸೆಸರಿನ ಹಾಕೋಬಹುದು. ಮಲ್ಲಿಗೆ ಹೂ ಅಂತೂ ಕಂಪಲ್ಸರಿ ಹಾಕೊಳ್ಳಿ ಮದ್ವೆಗಳಿಗೆ ಮಲ್ಲಿಗೆ ಹೂವು ಮುಟ್ಕೊಂಡ್ರೆ ಚೆನ್ನಾಗೆ. ಹಾಗಾಗಿ ಮಲ್ಲಿಗೆ ಹೂವನ್ನೇ ಮುಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆರ್ಟಿಫಿಷಿಯಲ್ ಹಾಕಕ್ಕೆ ಹೋಗ್ಬೇಡಿ, ನನಗೆ ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಮದ್ವೆಗಳಿಗೆ ಟ್ರೆಡಿಷ್ನಲ್ ಆಗಿದ್ರೇನೆ ಚೆನ್ನಾಗಿ ಅಲ್ವಾ. ಹಾಗಾಗಿ ಮಲ್ಲಿಗೆ ಹೂವನ್ನೇ ಮುಟ್ಕೊಂಡು ನಡುವೆ ಈ ತರ ಪದಕನಾದ್ರೂ ಇಲ್ಲ ಅಂತರ ಮುತ್ತಿಂದಾದ್ರೂ ಏನಾದ್ರೂ ಹಾಕೊಬಹುದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಗೆ ಇಷ್ಟ ಆಗಿತ್ತೆ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.